ಸುಮಾ ಪ್ರತಿದಿನ ರಾತ್ರಿ ತಡವಾಗಿ ಮನೆಗೆ ಹೋಗುತ್ತಾಳೆ. ಅವಳ ಗಂಡ ದುಬೈನಲ್ಲಿದ್ದಾನೆ. ಸುಮಾ ಸಿಮೆಂಟ್ ಕಾರ್ಖಾನೆಯಲ್ಲಿ ಗುಮಾಸ್ತಳಾಗಿ ಕೆಲಸ ಮಾಡುತ್ತಾಳೆ. ದೈನಂದಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಎಲ್ಲವೂ ಸರಿಯಾಗಿದೆ ಎಂದು ಭಾವಿಸಿದ ನಂತರವೇ ಅವಳು ಮನೆಗೆ ಹೊರಡುತ್ತಾಳೆ. ತನ್ನ ದೈನಂದಿನ ಲೆಕ್ಕಾಚಾರಗಳನ್ನು ಪರಿಶೀಲಿಸದಿದ್ದರೆ ಮತ್ತೆ ವ್ಯತ್ಯಾಸವಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ ಎಂದು ಅವಳು ಭಯಪಡುತ್ತಾಳೆ. ಅವಳು ಹಳ್ಳಿಯಿಂದ ಪಟ್ಟಣಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದಳು. ಕಾರ್ಖಾನೆ ಪಟ್ಟಣದಲ್ಲಿದೆ. ಹೆಸರಿನಲ್ಲಿ ಹಳ್ಳಿಯಿಂದ ಪಟ್ಟಣದ ನಡುವಿನ ಅಂತರ 10 ಕಿಲೋಮೀಟರ್. ಗಂಡ ಎಷ್ಟು ಸಂಪಾದಿಸಿ ಮನೆಗೆ ಕಳುಹಿಸಿದರೂ ಸಹ ಅವಳು ಮನೆಯಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಅವಳು ಕೆಲಸ ಮಾಡುತ್ತಾಳೆ. ಅವಳಿಗೆ ಮಕ್ಕಳೂ ಇಲ್ಲ. ತಡವಾಗಿ ಮನೆಗೆ ಬಂದರೂ ಅವಳು ಹೆಚ್ಚು ಚಿಂತಿಸಬೇಕಾಗಿಲ್ಲ. ಅತ್ತೆ ಮಾವಂದಿರು ಇದ್ದಾರೆ. ಅವರು ಮನೆಯಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಡಬೇಕು, ಮನೆಯಲ್ಲೇ ಇರು ಎಂದು ಹೇಳುತ್ತಾರೆ. ಯಾರು ಏನೇ ಹೇಳಿದರೂ ಸುಮಾ ಸ್ವಾಭಿಮಾನದಿಂದ ಬದುಕಲು ಇಷ್ಟಪಡುತ್ತಾಳೆ. ಸುಮಾಳ ಹಳ್ಳಿ ತುಂಬ ಹಿಂದುಳಿದ ಹಳ್ಳಿ. ಇಡೀ ಹಳ್ಳಿಯನ್ನು ಸುತ್ತಿ ನೋಡಿದರೆ 100 ಮನೆಗಳು ಕೂಡ ಇರುವುದಿಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿರುವಂತೆ ನಿರುದ್ಯೋಗಿಗಳಾಗಿ ಕೆಲಸವಿಲ್ಲದೆ ಅಲೆದಾಡುವ ಅನೇಕ ಜನರಿದ್ದಾರೆ. ಅವರಲ್ಲಿ ಇಬ್ಬರು ಸುಮಾ ಕಚೇರಿಗೆ ಹೋದಾಗಲೆಲ್ಲ ಅವಳನ್ನು ವಿಭಿನ್ನವಾಗಿ ನೋಡುತ್ತಾರೆ. ಸುಮಾಳ ಗಂಡ ದುಬೈನಲ್ಲಿದ್ದಾನೆ ಅಲ್ವಾ, ಹಾಗಾಗಿ ಅವರಿಗೆ ಧೈರ್ಯ. ಆದರೆ ಸುಮಾ ಅಂತಹ ಜನರಿಗೆ ಹೆದರುವುದಿಲ್ಲ. ಯಾರಾದರೂ ಹೆಚ್ಚು ಮಾಡಿದರೆ ಅವಳು ತಕ್ಷಣ ಕೂಗಲು ಪ್ರಾರಂಭಿಸುತ್ತಾಳೆ. ಸುಮಾ ಮನೆಯಿಂದ ಹೊರಡುವಾಗಲೆಲ್ಲ ಅವರು ಅವಳನ್ನು ಹಿಂಬಾಲಿಸುತ್ತಾರೆ. ಸುಮಾ ಮನೆಗೆ ಹಿಂದಿರುಗಿದಾಗ ಅವರು ಹಳ್ಳಿಯ ಹೊರಗೆ ಕಾಣಿಸಿಕೊಳ್ಳುತ್ತಾರೆ. ಸುಮಾ ಅವಳನ್ನು ನೋಡುತ್ತಾಳೆ ಮತ್ತು ಒಳಗೆ ಭಯವಾಗಿದ್ದರೂ ಹೊರಗೆ ಅದನ್ನು ತೋರಿಸದಿರಲು ಪ್ರಯತ್ನಿಸುತ್ತಾಳೆ. ಆಫೀಸ್ನಲ್ಲಿಯೂ ಸಹ ಸುಮಾಗೆ ಅನೇಕ ಅಭಿಮಾನಿಗಳಿದ್ದಾರೆ. ಅವರು ಅವಳೊಂದಿಗೆ ಮಾತನಾಡಲು ಮತ್ತು ಅವಳೊಂದಿಗೆ ಸ್ನೇಹ ಬೆಳೆಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ. ಆದರೆ ಸುಮಾ ಎಲ್ಲರನ್ನೂ ಎಲ್ಲಿಡಬೇಕೆಂದು ತಿಳಿದಿರುವ ಮಹಿಳೆ. ಅವಳು ಎಲ್ಲರೊಂದಿಗೆ ಸ್ನೇಹಪರಳಾಗಿದ್ದಾಳೆ. ಆದರೆ ಯಾರನ್ನೂ ಅವಳ ಹತ್ತಿರ ಹೋಗಲು ಬಿಡುವುದಿಲ್ಲ. ಒಂದು ದಿನ ಸುಮಾಳ ಸೊಸೆ ಸೀಮಂತಕ್ಕೆ ತನ್ನ ಮಾವನನ್ನು ಭೇಟಿ ಮಾಡಲು ಹೋಗಬೇಕಾಯಿತು. ಲೆಕ್ಕ ಪರಿಶೋಧಕರು ಕಾರ್ಖಾನೆಯಲ್ಲಿದ್ದರು. ಪುಸ್ತಕಗಳಲ್ಲಿ ವ್ಯತ್ಯಾಸಗಳಿವೆ ಎಂದು ಗಮನಿಸಿದರು. ಸುಮಾ ಅಲ್ಲಿಂದ ಹೊರಡಲಿಲ್ಲ. ಸಂಜೆ ತಡವಾಗಿತ್ತು. ಪುಸ್ತಕಗಳು ಸರಿಯಾಗಿವೆ ಎಂದು ಮನವರಿಕೆಯಾದ ನಂತರ ಲೆಕ್ಕ ಪರಿಶೋಧಕರು ಅವಳನ್ನು ಹೋಗಲು ಬಿಟ್ಟರು. ಕೊನೆಯ ಬಸ್ ರಾತ್ರಿ 8 ಗಂಟೆಗೆ ಬರುತ್ತದೆ. ಆದರೆ ಈಗ ಗಂಟೆ 8:15. ಅವಳಿಗೆ ಹೇಗೆಂದು ಅರ್ಥವಾಗಲಿಲ್ಲ. ಅವರ ಜೊತೆ ಅಧಿಕಾರಿ ಸುಬ್ಬಾರಾವ್ ಕೂಡ ಕಚೇರಿಯಲ್ಲಿದ್ದರು. ಆ ದಿನ ಇಬ್ಬರೂ ತಡವಾಗಿ ಬಂದರು. ಸುಮಾ ಈಗ ಹೇಗೆ ಹೋಗುವುದು ಎಂದು ಯೋಚಿಸುತ್ತಿದ್ದಾಳೆ. ಆ ಸಮಯದಲ್ಲಿ ಅವಳ ಚಿಕ್ಕಪ್ಪ ಊರಿನಲ್ಲಿಯೂ ಇಲ್ಲ. ಸುಮಾಳ ತೊಂದರೆಯನ್ನು ಸುಬ್ಬಾರಾವ್ ಗಮನಿಸಿದರು. ಮೇಡಮ್, ನಾನು ನಿಮ್ಮನ್ನು ಬಿಡಬೇಕಾ? ನೀವು ತಡವಾಗಿ ಬಂದಂತೆ ಕಾಣುತ್ತಿದೆ ಎಂದು ಅವನು ಕೇಳುತ್ತಾನೆ. ಯಾವ ತೊಂದರೆ ಇಲ್ಲ. ಯಾಕೆ ತೊಂದರೆ? ನಾನು ಹೋಗುತ್ತೇನೆ. ನಾನು ನನ್ನ ಚಿಕ್ಕಪ್ಪನಿಗೆ ಫೋನ್ ಮಾಡುತ್ತೇನೆ. ಅವರು ಯಾರನ್ನಾದರೂ ಕಳುಹಿಸುತ್ತಾರೆ ಎಂದು ಅವಳು ಸುಬ್ಬಾರಾವ್ಗೆ ಹೇಳುತ್ತಾಳೆ. ತುಂಬಾ ಹೊತ್ತಾಗಿದೆ. ಅದು ಅಲ್ಲದೆ ನಿಮ್ಮ ಊರು ಇಲ್ಲಿಲ್ಲ, 10 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ ಊರಿನಿಂದ ಕಾರು ಬರುವವರೆಗೂ ನೀವು ಇಲ್ಲಿ ಒಬ್ಬಂಟಿಯಾಗಿ ಹೇಗೆ ಇರಲು ಸಾಧ್ಯ? ಸುಬ್ಬಾರಾವ್ ಅವಳನ್ನು ಮನವೊಲಿಸಿ, ಪರವಾಗಿಲ್ಲ ಬಾ, ನಾನು ನಿನ್ನನ್ನು ಡ್ರಾಪ್ ಮಾಡಿ ಮನೆಗೆ ಹೋಗುತ್ತೇನೆ ಎಂದು ಹೇಳುತ್ತಾರೆ. ಅದರಲ್ಲೂ ಗಂಡಸರನ್ನು ನಂಬುವುದು ಒಳ್ಳೆಯದಲ್ಲ ಅಂತ ಅವಳಿಗೆ ಅನಿಸುತ್ತದೆ. ಆದರೆ ಅವಳು ಸುಬ್ಬಾರಾವ್ನನ್ನು ಹಲವು ದಿನಗಳಿಂದ ಆಫೀಸ್ನಲ್ಲಿ ನೋಡುತ್ತಿದ್ದಾಳೆ. ಅವನು ದಯಾಳು, ಎಲ್ಲದಕ್ಕೂ ಸಹಾಯ ಮಾಡುತ್ತಾನೆ. ಯಾರೂ ಅವನ ಬಗ್ಗೆ ಕೆಟ್ಟದ್ದನ್ನು ಹೇಳಿಲ್ಲ. ಅವಳು ಧೈರ್ಯ ತಂದುಕೊಂಡು ಅವನ ಜೊತೆ ಹೋಗುತ್ತಾಳೆ. ಈ ಹಾದಿಯಲ್ಲಿ ಹೊಸದೇನಿದೆ? ಸುಮಾ ಸುಬ್ಬಾರಾವ್ ಅವರನ್ನು ನಮ್ಮ ಹಳ್ಳಿಗೆ ಹೋಗುವುದಿಲ್ಲವೇ ಎಂದು ಕೇಳುತ್ತಾಳೆ. ಮೇಡಮ್, ಇದು ನಿಮ್ಮ ಊರಿಗೆ ಹೋಗುವ ದಾರಿ. ಈ ದಾರಿಯಲ್ಲಿ ಹೋದರೆ ಬೇಗ ನಿಮ್ಮನ್ನು ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ನಾನು ಪ್ರತಿದಿನ ಈ ದಾರಿಯಾಗೇ ಹೋಗುತ್ತೇನೆ. ಚಿಂತಿಸಬೇಡಿ, ನಾನು ನಿಮ್ಮನ್ನು ಬಹಳ ಎಚ್ಚರಿಕೆಯಿಂದ ಕರೆದುಕೊಂಡು ಹೋಗುತ್ತೇನೆ ಎಂದು ಸುಬ್ಬಾರಾವ್ ಹೇಳುತ್ತಾರೆ. ಸುಮಾ ಸ್ವಲ್ಪ ಹೆದರಲು ಪ್ರಾರಂಭಿಸುತ್ತಾಳೆ. ಆದರೆ ಅವನ ಮಾತನ್ನು ನಂಬುತ್ತಾಳೆ. ಏನೋ ಸಮಸ್ಯೆಯಿಂದ ಬೈಕ್ ರಸ್ತೆಯ ಮಧ್ಯದಲ್ಲಿ ನಿಲ್ಲುತ್ತದೆ. ನಿಜಕ್ಕೂ ಕತ್ತಲೆಯಾಗಿದೆ. ಆ ಪ್ರದೇಶ ಎಲ್ಲಿದೆ ಎಂದು ಸುಮಾಗೂ ಅರ್ಥವಾಗುತ್ತಿಲ್ಲ. ಸುಮಾ ಬೇರೆ ರೀತಿಯಲ್ಲಿ ವರ್ತಿಸಿದರೆ ತನ್ನ ಬ್ಯಾಗ್ನಲ್ಲಿರುವ ಪೆಪ್ಪರ್ ಸ್ಪ್ರೇ ಬಳಸಲು ಸಿದ್ಧಳಾಗುತ್ತಾಳೆ. ಏನಾಯಿತು? ಬೈಕ್ ಏಕೆ ನಿಂತಿತು ಎಂದು ಅವಳು ಅವನನ್ನು ಕೇಳುತ್ತಾಳೆ. ಸುಬ್ಬಾರಾವ್ ತಮ್ಮ ಬೈಕಿನಿಂದ ಇಳಿದು, ಗೊತ್ತಿಲ್ಲ, ನಾನು ನೋಡಬೇಕು ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತದೆ. ಅವನು ಕರೆಯನ್ನು ಎತ್ತುತ್ತಾನೆ ಮತ್ತು ಮಾತನಾಡುತ್ತಾ ಸ್ವಲ್ಪ ದೂರ ಹೋಗುತ್ತಾನೆ. ಸುಮಾಗೆ ಅವನು ಯಾರ ಜೊತೆ ಮಾತನಾಡುತ್ತಿದ್ದಾನೆ, ಏನು ಮಾತನಾಡುತ್ತಿದ್ದಾನೆ ಎಂದು ತಿಳಿಯುವುದಿಲ್ಲ. ಸುಮಾಗೆ ಈಗ ಸ್ವಲ್ಪ ಭಯವಾಗಲು ಪ್ರಾರಂಭಿಸುತ್ತದೆ. ಫೋನ್ ಸಂಭಾಷಣೆ ಮುಗಿಯುತ್ತದೆ. ಸುಬ್ಬಾರಾವ್ ಹಿಂದಿರುಗುತ್ತಾನೆ. ಅಬ್ಬಾ, ತಡವಾಗುತ್ತಿದೆ. ಬೈಕಿಗೆ ಏನಾಯಿತು? ಅದನ್ನು ನೋಡು. ಮನೆಯಲ್ಲಿಯೂ ಎಲ್ಲರೂ ಚಿಂತಿತರಾಗಿದ್ದಾರೆಂದು ಸುಮಾ ಹೇಳುತ್ತಾಳೆ. ಏನೂ ಅಲ್ಲ. ಅವನು, ಇರು ನಾನು ಪರಿಶೀಲಿಸುತ್ತೇನೆ ಎಂದು ಬೈಕಿನ ಪೆಟ್ರೋಲ್ ಪರಿಶೀಲಿಸುತ್ತಾನೆ. ಅವನು ಬೈಕನ್ನು ಸ್ವಲ್ಪ ಅಲ್ಲಾಡಿಸುತ್ತಾನೆ. ಅವನು ಸುಮಾಗೆ ಅದನ್ನು ಸ್ವಲ್ಪ ತಳ್ಳಿದರೆ ಬೈಕ್ ಸ್ಟಾರ್ಟ್ ಆಗುತ್ತದೆ ಎಂದು ಹೇಳುತ್ತಾನೆ. ಅವನು, ನನ್ನೊಂದಿಗೆ ಸ್ವಲ್ಪ ದೂರ ನಡೆಯಬಹುದೇ ಎಂದು ಹೇಳುತ್ತಾನೆ. ಸರಿ ನಡೀರಿ ಹೇಳುತ್ತಾಳೆ.
ಸುಮಾ ನಡೆಯುವುದನ್ನು ಸುಬ್ಬಾರಾವ್ ಗಮನಿಸುತ್ತಾನೆ. ಸೌಂದರ್ಯ ಅವಳದು, ಇಂತಹ ಒಳ್ಳೆಯ ಅವಕಾಶ ಮತ್ತೆ ಸಿಗುವುದಿಲ್ಲ ಎಂದು ಏನಾದರೂ ಮಾಡಿ ಅದನ್ನು ತನ್ನದಾಗಿಸಿಕೊಳ್ಳಬೇಕು ಎಂದು ಅವನು ಭಾವಿಸುತ್ತಾನೆ. ಸುಮಾ ತನ್ನ ಫೋನ್ ನೋಡುತ್ತಿದ್ದಾಳೆ. ಸುಬ್ಬಾರಾವ್ ಬೈಕ್ ಸ್ಟ್ಯಾಂಡ್ ಹಾಕುತ್ತಾನೆ. ಹಿಂದಿನಿಂದ ಹೋಗಿ ಸುಮಾಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವಳು ಬಿಡಲು ಕಿರುಚುತ್ತಾಳೆ. ಸಹಾಯಕ್ಕಾಗಿ ಜೋರಾಗಿ ಕಿರುಚುತ್ತಾಳೆ. ಆದರೆ ಸುಬ್ಬಾರಾವ್ ಅವಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಾನೆ. ಅವಳು ಪೆಪ್ಪರ್ ಸ್ಪ್ರೇಯನ್ನು ತೆಗೆದುಕೊಳ್ಳುತ್ತಾಳೆ. ಆದರೆ ಅದನ್ನು ತೆಗೆಯಲು ಹೋದಾಗ ಪೆಪ್ಪರ್ ಸ್ಪ್ರೇ ಅವಳ ಕೈಯಿಂದ ಜಾರಿ ಕೆಳಗೆ ಬೀಳುತ್ತದೆ. ಸುಮಾ ಅಸಹಾಯಕಳಾಗುತ್ತಾಳೆ. ಸುಬ್ಬಾರಾವ್ ಅವಳನ್ನು ಹತ್ತಿರದ ಮರಗಳ ಕೆಳಗೆ ಎಳೆದುಕೊಂಡು ಹೋಗುತ್ತಾನೆ. ಸುಮಾ ತನ್ನನ್ನು ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಾಳೆ. ಆದರೆ ಸುಬ್ಬಾರಾವ್ ಮೃಗದಂತೆ ಅವಳ ಮೇಲೆ ದಾಳಿ ಮಾಡುತ್ತಲೇ ಇರುತ್ತಾನೆ. ಅಷ್ಟರಲ್ಲಿ ಅವನಿಗೆ ಬೈಕ್ ಸದ್ದು ಕೇಳಿಸಿತು. ಸುಬ್ಬಾರಾವ್ ಕೂಗಾಡದೆ ಬಾಯಿ ಮುಚ್ಚಿಕೊಂಡರು. ಅವಳು ಕೂಗಲು ಪ್ರಯತ್ನಿಸಿದರೂ ಅವಳಿಗೆ ಕಷ್ಟವಾಗುತ್ತದೆ. ಬೈಕ್ ಹೋಗಿದೆ ಎಂದು ಸುಬ್ಬಾರಾವ್ ಅರಿತುಕೊಂಡರು. ಮೇಡಮ್, ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡರೆ ನಾನು ನನ್ನ ಕೆಲಸ ಮುಗಿಸಿ ನಿನ್ನ ಮನೆಗೆ ಬಿಡುತ್ತೇನೆ. ಯಾರಿಗೂ ಅನುಮಾನ ಬರದಂತೆ. ನೀನು ಹಾಗೆ ಮಾಡಬೇಡ ಎಂದು ಪಟ್ಟು ಹಿಡಿದರೆ ನಿನ್ನನ್ನು ಕೊಂದು ಈ ಕಾಡಿಗೆ ಎಸೆಯುತ್ತೇನೆ ಎಂದು ಬೆದರಿಕೆ ಹಾಕುತ್ತಾನೆ. ನನ್ನನ್ನು ಬಿಟ್ಟು ಬಿಡಿ, ಅಂತಹ ಕೆಲಸಗಳನ್ನು ಮಾಡಬೇಡಿ ಎಂದು ಅವಳು ಕೈಗಳನ್ನು ಕಟ್ಟಿಕೊಂಡಳು. ಆದರೆ ಒಮ್ಮೆ ಅಂತಹ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಪ್ರವೇಶಿಸಿದರೆ ಅಂತಹ ಮೃಗಗಳು ಯಾರ ಮಾತನ್ನು ಕೇಳುವುದಿಲ್ಲ. ಅವಳನ್ನು ಬಲವಾಗಿ ಹೊಡೆಯುತ್ತಾನೆ. ಅದರಿಂದ ಅವಳು ಪ್ರಜ್ಞೆ ತಪ್ಪುತ್ತಾಳೆ. ಮರುದಿನ ಬೆಳಗ್ಗೆ 5 ಗಂಟೆಗೆ ಸುಮಾ ಬೆಳಗ್ಗೆ ಆಸ್ಪತ್ರೆಯಲ್ಲಿರುತ್ತಾಳೆ. ಅವಳು ಕಣ್ಣು ತೆರೆದು ನೋಡುತ್ತಾಳೆ. ಅವಳು ಅಳುತ್ತಾಳೆ. ನಿನ್ನೆ ರಾತ್ರಿ ಏನಾಯಿತು ಎಂದು ಯೋಚಿಸುತ್ತಾ ಸಾಯಲು ಪ್ರಯತ್ನಿಸುತ್ತಾಳೆ. ನರ್ಸ್ ತಕ್ಷಣ ಇದನ್ನು ನೋಡಿ ಅವಳನ್ನು ತಡೆಯಲು ಓಡುತ್ತಾಳೆ. ಇಷ್ಟೆಲ್ಲ ಆದ ಮೇಲೆ ಅವರು ನನ್ನನ್ನು ಮನೆಗೆ ಸೇರಿಸುವುದಿಲ್ಲ. ಅವಳು ನರ್ಸ್ ಬಳಿ ತನ್ನನ್ನು ಸಾಯಲು ಬಿಡುವಂತೆ ಬೇಡಿಕೊಳ್ಳುತ್ತಾಳೆ. ಏನಾಯ್ತು ನಿನಗೆ? ನೀನು ಪ್ರಜ್ಞೆ ತಪ್ಪಿದ್ದೀಯಾ? 2 ವ್ಯಕ್ತಿಗಳು ನಿನ್ನನ್ನು ಇಲ್ಲಿಗೆ ಕರೆತಂದು ಸೇರಿಸಿದ್ದಾರೆ ಎಂದು ನರ್ಸ್ ಹೇಳುತ್ತಾಳೆ. ಆ 2 ಯಾರು ಎಂದು ಸುಮಾ ಕೇಳುತ್ತಾಳೆ. ಅವರು ಇಲ್ಲಿಗೆ ಬಂದು ಸೇರಿಸಿ ಟೀ ಕುಡಿಯಲು ಹೋಗಿದ್ದಾರೆ. ಅಷ್ಟರಲ್ಲಿ ಆ 2 ವ್ಯಕ್ತಿಗಳು ಬರುತ್ತಾರೆ. ಸುಮಾ ಎದ್ದಿರುವುದನ್ನು ಅವರು ಗಮನಿಸುತ್ತಾರೆ. ನರ್ಸ್ ಹೇಳ್ತಾರೆ, ಅವರು ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದಾರೆ ಅಂತ. ಅವರನ್ನು ನೋಡಿ ಸುಮಾ ಭಯಭೀತಳಾಗುತ್ತಾಳೆ. ಅತ್ತಿಗೆ, ಭಯಪಡಬೇಡ, ಅವರು ಹೇಳುತ್ತಾರೆ. ಅವನು ನಿನ್ನನ್ನು ರಕ್ಷಿಸಲು ನಮ್ಮನ್ನು ಇಲ್ಲಿ ಇರಿಸಿದ್ದಾನೆ. ನನ್ನ ಸಹೋದರ ದುಬೈಗೆ ಹೋದಾಗ ನಾವು ಸ್ವತಂತ್ರರಾಗಿದ್ದೆವು. ನಿಮ್ಮ ಬಾಳೆ ತೋಟವನ್ನು ನೋಡಿಕೊಳ್ಳುವ ಕೆಲಸವನ್ನು ಅವನು ನಮಗೆ ಕೊಟ್ಟನು ಮತ್ತು ನಿಮ್ಮ ಜವಾಬ್ದಾರಿಯನ್ನು ನಮ್ಮ ಕೈಯಲ್ಲಿ ಇಟ್ಟನು. ನೀವು ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ಯಾರು ನಿಮ್ಮನ್ನು ಹಿಂಬಾಲಿಸದಂತೆ ಅಥವಾ ತೊಂದರೆ ಕೊಡದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನೀನು ನಿನ್ನೆ ತಡರಾತ್ರಿ ಬಂದೆ. ನೀನು ನಿನ್ನ ಲೈವ್ ಲೊಕೇಶನ್ ಅನ್ನು ನನ್ನ ಸಹೋದರನೊಂದಿಗೆ ಹಂಚಿಕೊಂಡಿದ್ದೀಯಾ. ಆಗ ನನ್ನ ಸಹೋದರ ನನಗೆ ಹೋಗಲು ಹೇಳಿದ. ರಸ್ತೆಯಲ್ಲಿ ನಿಂತಿದ್ದ ಆ ಬೈಕನ್ನು ನಾವು ಗಮನಿಸಿದೆವು. ಅಲ್ಲಿ ನಮಗೆ ಒಂದು ಸ್ಪ್ರೇ ಬಾಟಲಿ ಸಿಕ್ಕಿತು. ನಾವು ನಿನ್ನನ್ನು ಹುಡುಕಲು ಪ್ರಾರಂಭಿಸಿದೆವು. ಅವನು ನಿನ್ನನ್ನು ಹೊಡೆಯುವುದನ್ನು ಕೇಳಿ ನಿನ್ನನ್ನು ಉಳಿಸಲು ಬಂದಿದ್ದೇವೆ ಎಂದು ಅವರು ಹೇಳುತ್ತಾರೆ. ಅವಳು ಸುಬ್ಬಾರಾವ್ಗೆ ಏನಾಗಿದೆ ಎಂದು ಕೇಳುತ್ತಾಳೆ. ನಾನು ಅವನನ್ನು ಹೊಡೆದು ಅಲ್ಲೇ ಬಿಟ್ಟು ಬಂದೆ. ಈಗ ಆ ದಾರಿಯಲ್ಲಿ ಹೋಗುವ ಯಾರಾದರೂ ಅವನನ್ನು ಉಳಿಸಬಹುದು. ಇಲ್ಲದಿದ್ದರೆ ರಾತ್ರಿ ತೋಳಗಳು ಅವನನ್ನು ಎಳೆದುಕೊಂಡು ಹೋಗಬಹುದು. ಅವನ ಬಗ್ಗೆ ಯೋಚಿಸಬೇಡ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಕ್ಷಮಿಸಿ ಎಂದು ಅವರಿಬ್ಬರಿಗೂ ಹೇಳುತ್ತಾಳೆ. ನಂತರ ಅವಳು ಅವರಿಗೆ ಕರೆ ಮಾಡಿ ನಡೆದದ್ದನ್ನೆಲ್ಲ ಹೇಳುತ್ತಾಳೆ ಅಳುತ್ತಾ. ನಾವು ಭಯಪಡುವವರು ನಮ್ಮ ಶತ್ರುಗಳಲ್ಲ. ನಾವು ನಂಬುವವರೆಲ್ಲರೂ ನಮ್ಮ ಸ್ನೇಹಿತರಲ್ಲ. ಜಾಗರೂಕರಾಗಿರುವುದು ಸಾಕಾಗುವುದಿಲ್ಲ. ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬುದನ್ನು ಸಹ ನಾವು ತಿಳಿದುಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.